ನಿನ್ನ ಗುಡಿ ಕಟ್ಟಿದವಣ್ಣ ನನಗ ಮಕ್ಕಳ ಕೊಡ್ಲಿಲ್ಲ ಅಂದ ಬಳಕ ಹೌದೌದು ನಿನ್ನ ಗುಡಿ ಭೂಮಿ ಮೇಲೆ ಇರಬಾರ್ದು ಅಂತೇಳಿ ಏನ್ ಮಾಡಲು ರಾಜ ಆಗಿರ್ತಕ್ಕಂಥ ಗಣಪತಿ ಗುಡಿ ಕಿತ್ತು ಒಗದ್ ಬಿಟ್ಟ. ಹೌದೌದು ಕಿತ್ತು ಒಗದ ಗಣಪತಿ ಶ್ರಾಪ ಕೊಟ್ಟ. ಏನು ಕೊಟ್ಟಲ್ಲ ಶ್ರಾಪ? ಹರಕಿ 12 ವರ್ಷ ಇರ್ತದ. ಹೌದಾ 3 ಗಂಟೆಗೆ ಬಂದ ದೀಮ ಹೊಡೆದ 12 ಗಂಟೆ ತಕ ಹಾಡ್ರ ಅಟ್ಟ ತಿರ್ದ ಉದಾರ ಪಗಾರ ಕೊಡ್ತಾರ. ಒಂದ್ ತಾಸ ಹಾಡಿ ಹೋದ್ರ ಕೊಡ್ತಾರನ? ಏನು ಮಂಗಲ್ ಮಾಡ್ರಿ ಕೊಡ್ತಾರ ತಗೊಂಡ್ ಹೋಗ್ರಿ ಕೊಡುದಿಲ್ಲ. ಹಂಗ ದಾಸ ರಾಜನ ಭಕ್ತಿ ಗಣಪತಿ ಇನ್ನೂ ಪರೀಕ್ಷೆ ಮಾಡವಿದ್ದ. ಹೌದೌದೌದು ಆದ್ರೂ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ ಗಣಪತಿ ಗುಡಿ ಕಿತ್ತು ಒಗದ. ಅವಾಗ ಗಣಪತಿ ಕಾಶಿ ಪಟ್ಟಣಕ್ಕೆ ಶ್ರಾಪ ಕೊಟ್ಟ. ಏನಂತ ಕೊಟ್ಟಲ್ಲ? 12 ವರ್ಷ ಬೀಳ ಬ್ಯಾಡ ನೀನು ಮರವಿಗಿ ಬಂದಾದೆ ಕೊಟ್ಟೆ ಹೆಣ್ಣಾಗಿ ಬೀಳ ಬ್ಯಾಡ ನೀನು ಮರವಿಗಿ ಹೌದು 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 ನಾಡಿಬೇಕ ನೀ ಶಿರಬಾಗಿ ಗಂಡನೆ ನಿನಗ ದೇವರಾಗಿ ನಾಡಿಬೇಕ ನೀ ಶಿರಬಾಗಿ ಗಂಡನೆ ನಿನಗ ದೇವರಾಗಿ ಬ್ಯಾಡ ನೀನು ಮರವಿಗೆ ಬಂದದೆ ಹೊಟ್ಟೆಯಲ್ಲಾಗೆ ಬೆಳ ಬ್ಯಾಡ ನೀನು ಮರವಿಗೆ ಅಡಿಬೇಕ ಅಡಿಬೇಕ ನೇಚರ ಬಾಗೆ ಗಂಡನೆ ನಿನಗ ದೇವರಾಗಿ ಬೇಕನೆ ಚೆರಬಾಗಿ ಗಂಡನೆ ನಿನಗ ದೇವರಾಗಿ ಶಾಂತದಿಂದ ಸಭ ಕೂಡಿರೀಗ ಶರಣ ಮಾಡುವೆ ತಲೆ ಬಾಗಿ ಶರಣ ಅಂದವಾಗ ಎಲ್ಲಪ್ಪ ಮರಣ ಹೇಳತೇನೆ ನಾ ಕೂಗಿ ಗಂಡಾಗ ತಕ್ಕ ಸತಿಯಾಗಿ ತಿಳಕೊಂಡ ನಡಿಯ ಮನಸ್ಸಿಗೆ ಗಂಡಾಗ ತಕ್ಕ ಸ್ವಚಿಯಾಗಿ ತಿಳಕೊಂಡ ನಡಿಯ ಮನಸ್ಸಿಗೆ ಗಂಡಾಗ ತಕ್ಕ ಸತಿಯಾಗಿ ತಿಳಕೊಂಡ ನಡಿಯ ಮನಸ್ಸಿಗೆ ನಾಡಿಬೇಕ 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 ನೀ ಶಿರಬಾಗಿ ಗಂಡನೆ ನಿನಗ ದೇವರಾಗಿ ನಾಡಿಬೇಕ ನೀ ಶಿರಬಾಗಿ ಗಂಡನೆ ನಿನಗ ದೇವರಾಗಿ ಬ್ಯಾಡ ನೀನು ಮರವಿಗಿ ಬಳ್ಳಾದೆ ಹೊಟ್ಟೆಯಲ್ಲಾಗೆ ಬೆಳ ಬ್ಯಾಡ ನೀನು ಮರವಿಗಿ ನಡಿಬೇಕ 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 ನೇಚರ ಬಾಗಿ ಗಂಡಾನೆ ನಿನಗ ದೇವರಾಗಿ ನಡಿಬೇಕ ನೇಚರ ಬಾಗಿ ಗಂಡಾನೆ ನಿನಗ ದೇವರಾಗಿ
ಪತಿಯ ದೇವರು ನಿನ್ನ ಪಾಲಿಗೆ ದಿನ ನಿತ್ಯ ಬೀಳು ಅವನ ಕಾಲಿಗೆ ಏ ತಾಯಿ ತಂದೆ ಗಂಡ ಆಗ್ಯಾನ ಎಲ್ಲ ಒಳ್ಳೆ ಸ್ತ್ರೀಯರಿಗೆ ಕಾಲುಂಗ್ರ ಹಾಕಿ ಕಾಲಿಗೆ ತಾಳಿ ಕಟ್ಟ್ಯಾಲ ತಾಳಿ ಕೊರಳಿಗೆ ಕಾಲುಂಗ್ರ ಹಾಕಿ ಕಾಲಿಗೆ ತಾಳಿ ಕಟ್ಟ್ಯಾನ ನಿನ್ನ ಕೊರಳಿಗೆ ಕಾಲುಂಗ್ರ ಹಾಕಿ ಕಾಲಿಗೆ ನಡಿಬೇಕ ನೀ ಶಿರಬಾಗಿ ಗಂಡ ನಿನಗ ದೇವರಾಗಿ ನಡಿಬೇಕ ನೀ ಶಿರಬಾಗಿ ಗಂಡ ನಿನಗ ದೇವರಾಗಿ ಬಲ್ದಾದಿ ಹೊಟ್ಟಿಯಲ್ಲಾಗೆ ಬೀಳಬ್ಯಾಡ ನೀಲ ಮರವಿಗೆ ಹೊಟ್ಟಿಯಲ್ಲಾಗೆ ಬೀಳಬ್ಯಾಡ ನೀಲ ಮರವಿಗೆ ನಡಿಬೇಕ ನಿಜರ ಬಾಗಿ ಕಂದ ನಿನಗ ದೇವರಾಗಿ ನಡಿಬೇಕ ನಿಜರ ಬಾಗಿ ಕಂದ ನಿನಗ ದೇವರಾಗಿ ಕುರುಡ ನಿರಲಿ ಕುಂಟ ನಿರಲಿ ಗಂಡ ದೇವರು ನಿನ್ನ ಪಾಲಿಗೆ ಪತಿ ಸೇವೆ ಮಾಡು ಸರಿಯಾಗಿ ಪುಣ್ಯ ಬರುವುದು ಪಾಲಿಗೆ ಬಂದಾನ ನಿನಗ ಗುರುವಾಗಿ ಶರಣ ಮಾಡ ಅವನ ಪಾದಿಗೆ ಬಂದಾನ ನಿನಗ ಗುರುವಾಗಿ ಶರಣ ಮಾಡ ಅವನ ಪಾದಿಗೆ ನನ್ನ ಪಾತರ ಗೀತೆ ನಿನ್ನ ಗ್ಯಾಂಗ ನಾ ಮರಿಲಿ ನನ್ನ ಪಾತರ ಗೀತೆ ನಿನ್ನ ಗ್ಯಾಂಗ ನಾ ಮರಿಲಿ ಬ್ಯಾಡನೇನು ಮರವಿಗೆ ಹೊಟ್ಟೆಯಲ್ಲಾಗೆ ಬ್ಯಾಡಲೇಲ ಮರವಿಗೆ ನನ್ನ ಪಾತರ ಗೆತ್ತಿ ನಿಲ್ಯಾಂಗ ನಾ ಮರಿಲಿ ನನ್ನ ಪಾತರ ಗೆತ್ತಿ ನಿನ್ಯಾಂಗ ನಾ ಮರಿಲಿ ಪಾರ್ವತ ದೇವಿ ಸೇವೆ ಮಾಡಳು ಪರಮಾತ್ಮಗ ಸತಿಯಾಗಿ ಎಷ್ಟೋ ಯೋಗ ಬಂದಾಳ ತಿರುಗಿ ಬೆದ್ದಾಳ ಶಿವನ ಪಾದಿಗೆ ಯಾರೆಲ್ಲ ನಿನ್ನ ಪಾಲಿಗೆ ಸರ್ವಸ್ವ ಗಂಡನೆ ಆಗಿ ಯಾರೆಲ್ಲ ನಿನ್ನ ಪಾಲಿಗೆ ಸರ್ವಸ್ವ ಗಂಡನೆ ಆಗಿ ನಡಿಬೇಕ ನೀ ಶಿರಬಾಗಿ ಗಂಡ ನಿನಗ ದೇವರಾಗಿ ನಡಿಬೇಕ ನೀ ಶಿರಬಾಗಿ ಗಂಡ ನಿನಗ ದೇವರಾಗಿ ಬೆಳೆದಾದೆ ಹೊಟ್ಟೆಯಲ್ಲಾಗೆ ಬೆಳಬ್ಯಾಡ ನೇಲ ಮರವೇಗೆ ಬೆಳೆದಾದೆ ಹೊಟ್ಟೆಯಲ್ಲಾಗೆ ಬೆಳಬ್ಯಾಡ ನೇಲ ಮರವೇಗೆ ನಡಿಬೇಕಲೇ ಚಿರಬಾಗಿ ಗಂಡ ನಿನಗ ದೇವರಾಗಿ ನಡಿಬೇಕಲೇ ಚಿರಬಾಗಿ ಗಂಡ ನಿನಗ ದೇವರಾಗಿ ಅದಕ್ಕೆ ಸಿದ್ದಪ್ಪಣ್ಣ ಏನಾಗಿದೆ ಬಸವಣ್ಣ ಆ ಗುರುಗಳಾಗಿರ್ತಕ್ಕಂಥವ್ರು ಕೆಲವೊಂದು ಮಾತುಗಳನ್ನ ನಮ್ಮನ್ನ ಕೇಳಿ ಹೋಗ್ಯಾರ ನಾವು ಹೇಳಲ್ದ ಹೋದಪ್ಪ ಅಂತಂದ್ರೆ ಇವರಿಗೆ ಬರೋದಿಲ್ಲ ತತ್ತಾರ ಅವ್ರು ಹೌದಿಲ್ಲ ನಾ ಎಲ್ಲ ಅಣ್ಣ ಸ್ವಲ್ಪ ಅದು ಬ್ಯಾಟ್ರಿಗೆ ಏನಿದ್ರು
ಒಂದು ಮಾತವನ್ನ ಹೇಳಿದ್ರು ಶುದ್ಧಪ್ಪಣ್ಣ. ಹಾ ಚಲೋ ಆಯ್ತು. ಹಾ ಏನಂದ ಕೇಳಪ್ಪ ಅಂತ ಕೇಳಿದ್ರ ಹೇಳಂದ್ರಿಪ್ಪ. ಗಣಪತಿ ಅಪ್ಪ ಶಿವಪ್ಪ. ಹಾ ಶಿವಪ್ಪಗ ಆ ಶಿವಪ್ಪಗ ಕಂಟಕ ಬಂದಾಗ ನಿಮ್ಮವ್ರು ಯಾರ ಬಯಲು ಮಾಡ್ಯಾರು ಅಂತಕ್ಕಂಥ ಮಾತವನ್ನ ಆಚ ಕಡೆ ಗುರುಗಳಾಗಿರ್ತಕ್ಕಂಥವ್ರು ಕೇಳಿ ಹೋಗ್ಯಾರ. ಕೇಳ್ಯಾರಲ್ಲ. ಒಂದು ದಿವಸ ಏನಾಗಿತ್ತು ಅಂದ್ರ ಒಂದು ದಿವಸ 33 ಕೋಟಿ ದೇವತೆಗಳ 66 ಕೋಟಿ ದೈತರಿದ್ರು. ಅದರೊಳಗ ದೈತರ ಒಳಗ ತ್ರಿಪುರಾಸುರ ದೈತರ ತಿಳ್ಕೊಂಡ ಈ ಜಗತ್ತಿನೊಳಗ ನಾ 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 ಅಂತೇಳಿ ಮೆರಿತಿದ್ರು. ಹೌದಲ್ಲ? ಆ ತ್ರಿಪುರಾಸುರ ದೈತರ ಸಂಹಾರ ಮಾಡ್ಬೇಕಾರ ಏನಾಗೈತಿ? ಯಾವ ಹೆಣ್ಣ ದೇವರಿಗೆ ಆಗಲಿಲ್ಲ. ಯಾವ ಹೆಣ್ಣ ದೇವರಿಗೆ ತ್ರಿಪುರಾಸುರ ದೈತರ ಸಂಹಾರ ಮಾಡ್ಲಕ್ಕ ಆಗಲಿಲ್ಲ. ಅವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ಇರ್ತಕ್ಕಂಥ ಪರಮಾತ್ಮನಿಗೆ ಬಂದು ಏನ್ ಮಾಡ್ಯಾರ? 33 ಕೋಟಿ ಎಲ್ಲಾ ದೇವಾನ ದೇವತೆಗಳು ಬಂದು ಬೇಡ್ಕೋತಾರ. ಏನಂತ ಬೇಡ್ಯಾರು? ಯಪ್ಪ ಭಗವಂತ, ತ್ರಿಪುರಾಸುರ ಅಂತಕ್ಕಂಥ ದೈತರು ಜಗದೊಳಗ ನಾ ನಾ ಅಂತೇಳಿ ಮೆರ್ಲಕತ್ತಾರ. ಆ ದೈತರು ಸಾಕಷ್ಟು ಹಿಂಸೆಗಳನ್ನ ಕಷ್ಟಗಳನ್ನ ನಮಗ ಕೊಡ್ಲಕತ್ತಾರ, ತೊಂದರೆ ಮಾಡಕತ್ತಾರ. ಹೌದಲ್ಲ? ಅಂತ ತ್ರಿಪುರಾಸುರ ದೈತರ ಸಂಹಾರ ಮಾಡ್ಲಕ್ಕ ನಮಗ ಆಗುದಿಲ್ಲ. ಇವತ್ತು ನೀನೇ ಅವ್ರನ್ನ ಸಂಹಾರ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲಾ ದೇವಾನ ದೇವತೆಗಳಾಗಿರ್ತಕ್ಕಂಥವ್ರು ಬಂದು ಪರಮಾತ್ಮಗೆ ಬೇಡ್ಕೊಂಡ್ರು. ಏನಂತ? ಸಂಹಾರ ಮಾಡ್ಬೇಕಂತ ಬೇಡ್ಕೊಂಡ್ರು. ಹೌದಲ್ಲ? ಬೇಡ್ಕೊಂಡಾಗ ಪರಮಾತ್ಮ ಆಗಿರ್ತಕ್ಕಂಥವ್ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾನು? ತ್ರಿಪುರ ಪಟ್ಟಣದಲ್ಲಿ ತ್ರಿಪುರಾಸುರ ದೈತರಿದ್ರು. ತ್ರಿಪುರ ಪಟ್ಟಣವನ್ನ ಎಲ್ಲಿ ಕಟ್ಟಿದ್ರು ಅಂತ ಕೇಳಿದ್ರೆ ಕೈಲಾಸದಲ್ಲಿ ತ್ರಿಪುರ ಪಟ್ಟಣ ಕಟ್ಟಿದ್ರು. ಹೌದಾ? ಕೈಲಾಸದಲ್ಲಿ ತ್ರಿಪುರ ಪಟ್ಟಣ ಕಟ್ಟಿ ತ್ರಿಪುರಾಸುರ ದೈತರು ಕೈಲಾಸದಲ್ಲಿ ತ್ರಿಪುರ ಪಟ್ಟಣದಲ್ಲಿ ಇದ್ರು. ಹೌದಲ್ಲ? ಅವಾಗ ಏನಪ್ಪಾ ಅದ ಪರಮಾತ್ಮ ಆಗಿರ್ತಕ್ಕಂಥ ವಿಚಾರ ಮಾಡಿ ಏನ್ ಮಾಡಿದ? ಈ ತ್ರಿಪುರಾಸುರ ದೈತರ ಹೆಂಗಾರೆ ಮಾಡಿ ಸಂಹಾರ ಮಾಡ್ಬೇಕಂತ ತಿಳ್ಕೊಂಡು ಕೈ ಒಳಗ ಪಾಶುಪತಾಸ್ತ್ರವನ್ನ ಹಿಡಿದು ಪರಮಾತ್ಮ ಆಗಿರ್ತಕ್ಕಂಥ ಬಾಣ ಬಿಡ್ತಿದ್ದ. ಯಾವತ್ತು ಬಾಣ ಹೋಗಿ ಗುರಿ ಮುಟ್ಟಬೇಕಾಗಿತ್ತು ಅಂದ್ರ ಬಾಣ ಮುಂದಕ್ಕೆ ಹೋಗ್ಬೇಕಾಗಿತ್ತು ಅಂದ್ರ ಹೇಳ್ಬೇಕು ಪ್ರತಿ ಒಬ್ಬರಿಗೂ ಏನ್ ಬೇಕ? ಕೈ ಬೇಕು. ಕೈಗೆ ಬೆರಳು ಬೇಕ. ಹೌದಾ? ಅದರೊಳಗ ಬಾಣ ಹೋಗಿ ಗುರಿ ಮುಟ್ಟಬೇಕಾರ ಬಾಣ ಬಿಡ್ಲಕ್ಕ ಹೆಬ್ಬಾಳ ಬೇಕು. ಈ ಹೆಬ್ಬಾಳ ಅಂತಕ್ಕಂಥದ್ದು ಏನಪ್ಪಾ ಅಂತ ಬಾಣ ಬಿಡ್ಲಾಕ ಬಹಳ ಮುಖ್ಯವಾಗಿರ್ತಕ್ಕಂತ ಬೆರಳು ಐತಿ. ಈ ಹೆಬ್ಬೆರಳಾಗಿರ್ತಕ್ಕಂಥದ್ದು ಬಾಣ ಬಿಡ್ಬೇಕಾರ ಹೆಬ್ಬೆರಳು ಬೇಕು. ಅವಾಗ ಏನಾಗಿತ್ತು ಅಂತ ಕೇಳಿದ್ರ ಏನಾಗಿದೆ? ಪರಮಾತ್ಮ ಕೈಯಾಗ ಪಾಶುಪತಾಸ್ತ್ರವನ್ನ ಹಿಡಿದು ತ್ರಿಪುರಾಸುರ ದೈತರ ಸಂಹಾರ ಮಾಡ್ಬೇಕಂತ ತಿಳ್ಕೊಂಡ ತ್ರಿಪುರ ಪಟ್ಟಣಕ್ಕ ಆ ಬಾಣ ಬಿಡ್ಬೇಕಂತ ತಿಳ್ಕೊಂಡ ಪರಮಾತ್ಮ ಎಷ್ಟೋ ಸಾವಿರ ವರ್ಷ ಏನ್ ಮಾಡಿದ? ಬಾಣವನ್ನ ಬಿಟ್ಟ ಕರೆ ಪರಮಾತ್ಮ ಬಿಟ್ಟಿರ್ತಕ್ಕಂತ ಬಾಣ ಹೋಗಿ ಏನ್ ಮಾಡ್ಲಿಲ್ಲ? ಒಂದು ಗುರಿ ಮುಟ್ಲಿಲ್ಲ. ಹೌದೌದೌದು. ಪರಮಾತ್ಮ ಬಿಟ್ಟಿದ್ದ ಬಾಣ ಆದ ಪರಮಾತ್ಮನ ಬಾಣ ಗುರಿ ಮುಟ್ಟಲಿಲ್ಲ. ಹೋಗ್ಲಿಲ್ಲ. ಅವಾಗ ಪರಮಾತ್ಮಗ ಆಕಾಶವಾಣಿ ನುಡಿದು ಹೇಳ್ತು. ಏನಂತ? ಎಂತ ಹುಚ್ಚಿದೀಯೋ ಪರಮಾತ್ಮ? ಎಲೆ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ಪರಮಾತ್ಮ ನೀ ಇರ್ಲಾರ್ದೆ ಭೂಮಿ ಮೇಲೆ ಹುಳ್ಳೆ ಕಡ್ಡಿ ಸಹಿತ ಅಳಗಾಡಕ ಸಾಧ್ಯ ಇಲ್ಲ. ನೀ ಇರ್ಲಾರ್ದೆ ಜಗತ್ತ ಇಲ್ಲ. ಆದ್ರೆ ಇವತ್ತು ತ್ರಿಪುರಾಸುರ ದೈತರ ಸಂಹಾರ ಮಾಡ್ಬೇಕಂತ ತಿಳ್ಕೊಂಡ ಕೈಯಾಗ ಬಾಣ ಹಿಡ್ದ ಬಾಣ ಬಿಡ್ಲಾಕ್ತಿ. ಆದ್ರೆ ನಿನ್ನ ಬಾಣ ಹೋಗಿ ಗುರಿ ಮುಟ್ಟವಲ್ಲಾಗ್ಯಾವ. ಯಾಕೆ ಮುಟ್ಟವಲ್ಲ ಅಂತೇಳಿ ವಿಚಾರ ಮಾಡಿ ಏನ ಪರಮಾತ್ಮ ಅಂತೇಳಿ ಆಕಾಶವಾಣಿ ನುಡಿತು. ನುಡಿದಾಗ ಆಕಾಶವಾಣಿ ನುಡಿದು ಹೇಳ್ತದ ಏನಂತ? ಇವತ್ತು ನಿನ್ನ ಬಾಣ ಹೋಗಿ ಗುರಿ ಮುಟ್ಟಬೇಕಾಗಿತ್ತು ಅಂದ್ರ ಏನ್ ಮಾಡ್ಬೇಕು? ಹಿಂದ ಒಂದಾನೊಂದು ಸಮಯದಲ್ಲಿ ನಿನ್ನ ಮಗ ಆಗಿರ್ತಕ್ಕಂಥ ಗಣಪತಿಗೆ ವರ ಕೊಟ್ಟಿ. ಹೌದಾ? ಏನತ್ತೆ ವರ ಕೊಟ್ಟಿ? ಏನಂತ? 33 ಕೋಟಿ ದೇವಾನ ದೇವತೆಗಳ ಯಾವುದೇ ಕಾರ್ಯ ಆರಂಭ ಮಾಡ್ಬೇಕಾಗಿತ್ತು ಅಂದ್ರ ಪ್ರಥಮ ನಿನ್ನ ಪೂಜೆ ಮಾಡ್ಕೊಂಡ್ರ ಅಟ್ಟ ಕಾರ್ಯ ಯಶಸ್ವಿ ಆಗ್ಬೇಕ. ಇಲ್ಲಂದ್ರ ಆ ಕಾರ್ಯಕ್ಕೆ ವಿಘ್ನ ಬರ್ಬೇಕಂತ ನೀನೇ ವರ ಕೊಟ್ಟಿ. ಕರೆ ನಿನ್ನ ಮಗನಿಗೆ ಕೊಟ್ಟಿರ್ತಕ್ಕಂತ ವರ ಇವತ್ತು ಮರೆತು ಏನ್ ಮಾಡಕತ್ತಿ? ತ್ರಿಪುರಾಸುರ ದೈತನ ಸಂಹಾರ ಮಾಡ್ತೀನಿ ಅಂತ ಕೈ ಒಳಗ ಬಾಣ ಹಿಡ್ಕೊಂಡ್ ನಿಂತಿ. ನಿನ್ನ ಬಾಣ ಹೋಗಿ ಗುರಿ ಮುಟ್ಟಂಗಿಲ್ಲ. ಎಲ್ಲಿ ತನಕ? ನಿನ್ನ ಮಗನ ಗಣಪತಿ ಪೂಜೆ ಮಾಡೋ ತನಕ. ನಿನ್ನ ಮಗ ಆಗಿರ್ತಕ್ಕಂತ ಗಣಪತಿನ ಪೂಜೆ ಮಾಡ್ಕೊಳ್ಳುವ ತನಕ ನಿನ್ನ ಬಾಣ ಹೋಗಿ ಗುರಿ ಮುಟ್ಟಂಗಿಲ್ಲ. ನಿನ್ನ ಮಗ ಆಗಿರ್ತಕ್ಕಂತ ಗಣಪತಿನ ಪೂಜೆ ಮಾಡ್ಕೊ. ನಿನಗ ಬಂದಿರತಕ್ಕಂತ ಕಂಟಕ, ನಿನಗ ಬಂದಿರತಕ್ಕಂತ ಕಷ್ಟ, ನಿನಗ ಬಂದಿರತಕ್ಕಂತ ವಿಘ್ನ ದೂರಾಗಿ ಹೋಗತಿ ಅಂತ ಹೇಳಿ ಆಕಾಶವಾಣಿ ನುಡಿದು ಹೇಳ್ತು. ನಿನ್ನ ಮಗ ಆಗಿರ್ತಕ್ಕಂತ ಗಣಪತಿ ಬಂದು ಪರಮಾತ್ಮ ನಿನ್ನ ಹೆಬ್ಬೆಟ್ಟದಾಗ ಕುತ್ತಾನ. ನೀ ಬಾಣ ಬಿಡುವಂತ ಗುರಿ ತಪ್ಪಸಾಕತ್ತಾಲ. ಬಾಣಿನ ಗುರಿ ನಿನ್ನ ಮಗ ತಪ್ಪಿಸ್ಲಕತ್ತಾನ. ನಿನ್ನ ಮಗನ ಪೂಜೆ ಮಾಡ್ಕೊ. ಇವತ್ತು ನಿನ್ನ ಬಾಣ ಹೋಗಿ ಗುರಿ ಮುಡ್ತ
ಇರ್ತೈತಿ ಅಂತ ಆಕಾಶವಾಣಿ ನುಡಿದು ಹೇಳ್ತು. ಹೌದೌದೌದೌದು. ಅವಾಗ ಪರಮಾತ್ಮ ಆಗಿರ್ತಕ್ಕಂಥವ ಏನ್ ಮಾಡಿದ? ತನ್ನ ಮಗ ಆಗಿರ್ತಕ್ಕಂಥ ಗಣಪತಿಯನ್ನ ಸ್ತೋತ್ರ ಮಾಡ್ಕೊಂಡಾಗ ಪರಮಾತ್ಮನ ಬಾಣ ಹೋಗಿ ಗುರಿ ಮುಟ್ಟತಿ. ತ್ರಿಪುರಾಸುರ ಪಟ್ಟಣಕ್ಕ ಬಾಣ ಹೋಗಿ ಮುಟ್ಟತಿ. ಪಾಶುಪತಾಸ್ತ್ರ ಹೋಗಿ ಮುಟ್ಟಿದಾಗ ಏನಾಗೈತಿ? ಈ ತ್ರಿಪುರಾಸುರ ಪಟ್ಟಣ ಎಲ್ಲ ಸುಟ್ಟ ಭಸ್ಮಾಗಿ ಹೋಗೈತಿ. ಹೌದಾ? ತ್ರಿಪುರಾಸುರ ದೈತರು ಎಲ್ಲರೂ ಸಂಹಾರ ಆಗ್ಯಾರ. ಹೌದಲ್ಲ? ಪರಮಾತ್ಮಗ ಕಂಟಕ ಬಂದಾಗ ಯಾರ ಬಯಲು ಮಾಡಿರ ಪರಶುಮಸ್ತರ ಕೇಳ್ಯಾರ. ನಿಮ್ಮ ಅವ್ವನಿಂದ ನಮ್ಮ ಅಪ್ಪನ ಕಂಟಕ ಬಯಲಾಗಿಲ್ಲ. ನಮ್ಮಪ್ಪ ಪರಮಾತ್ಮಗ ಬಂದಿರತಕ್ಕಂತ ಕಂಟಕವನ್ನ ಬಯಲು ಮಾಡಿದವ ನಮ್ಮಪ್ಪ ಗಣಪತಿ. ಅವನ ಮಗ ಆಗಿರ್ತಕ್ಕಂತ ಗಣಪತಿ. ನಿನ್ನ ಕಡೆ ಶಿವ ಪುರಾಣ, ಸ್ಕಂದ ಪುರಾಣ, ಯಾವ ಬೇಕಾದ ಪುರಾಣ ಇತ್ತಂದ್ರ ತೆಗೆದು ನೋಡ್ಕೋ. ಇಲ್ಲಂದ್ರ ಚುಟಕ ಮಾವ ತಗದ ಕೈ ಹಾಕೊಡ್ತೀನೋ, ನನ್ನ ಕೈ ಹಾಕೊಡ. ಚುಟಕ ಯಾಕೋ ಇಲ್ಲಿ ತಕ ಬಂದಿ ಒಂದು ಪೂರ ಮಾವನ ಅನ್ಲಿ, ಇದಕ್ಕೇನು ಬಿಡಿಯೈತಿ? ಇವ್ ದಾಮದ ನೀವು ಪೂರ ನಡಿತೈತಿ. ಮಾವ ಮನೆಗೆ ನಾ ಕೊಡ ನೀರ್ ತರ್ತಾ ನಾವು. ಹೌದಿಲ್ಲ? ಅದಕ್ಕೆ ಸಿದ್ದಪ್ಪಣ್ಣ ಯಾಕೆ ಬಸವಣ್ಣ ಅಲ್ಲಿ ಏನಪ್ಪಾ ಅಂತ ಕೇಳಿದ್ರ, ಗಣಪತಿಯ ಸ್ತೋತ್ರ ಮಾಡ್ಕೊಂಡಾಗ ಅಲ್ಲಿ ಯಾರ ಕಂಟಕ ಬಯಲಾಗೈತಿ ಅಂತ ಕೇಳಿದ್ರ ನಮ್ಮಪ್ಪ ಪರಮಾತ್ಮನ ಕಂಟಕ ಬಯಲಾಗೈತಿ. ಹೌದು. ತ್ರಿಪುರಾಸುರ ದೈತನ ಸಂಹಾರ ಮಾಡ್ಲಕ್ಕ ಹೋಗುವಂತ ಸಂದರ್ಭದಲ್ಲಿ ನಮ್ಮಪ್ಪ ಎಂತ ರಥ ಹತ್ತು ಹೋಗ್ಯಾನಪ್ಪ ಅಂತ ಕೇಳಿದ್ರೆ ಬಂಗಾರದ ರಥವನ್ನ ಹತ್ತಿ ತಲೆ ಮ್ಯಾಲ ನಮ್ಮ ಅಪ್ಪಗಳಿಗೆ ಸದ್ಯಕ್ಕೆ ಎಲ್ಲರೂ ಟೊಪ್ಪಿಗೆ ಹಾಕೊಂಡಾರ. ಹೌದಿಲ್ಲ? ನಾವು ನೀವೆಲ್ಲ ಅರಿವಿ ಟೊಪ್ಪಿಗೆ ಹಾಕೊಂಡಿವ. ತ್ರಿಪುರಾಸುರ ದೈತನ ಸಂಹಾರ ಮಾಡುವಂತ ಸಂದರ್ಭದಲ್ಲಿ ನಮ್ಮಪ್ಪ ಪರಮಾತ್ಮ ಏನ್ ಮಾಡಲು ಒಕ್ಕಿನ ಟೊಪ್ಪಿಗೆ ಹಾಕೊಂಡ. ನಮ್ಮಪ್ಪ ಒಕ್ಕಿನ ಟೊಪ್ಪಿಗೆ ಒಕ್ಕಿನ ಟೊಪ್ಪಿಗೆಯನ್ನ ಹಾಕೊಂಡ ತ್ರಿಪುರಾಸುರ ದೈತನ ಪರಮಾತ್ಮ ಸಂಹಾರ ಮಾಡ್ಯಾನ. ಹೌದಲ್ಲ? ನಿನ್ನ ಪ್ರಶ್ನೆಗೆ ಏನಪ್ಪಾ ಅಂತ ಕೇಳಿದ್ರೆ ಉತ್ತರ ಕುಲ್ಲ. ಬೇಕಂದ್ರ ಪುರಾಣ ಕೇಳು, ಪುರಾಣ ಕೊಡ್ಲಕ್ಕೂ ರೆಡಿ. ಹೌದಲ್ಲ? ಅದಕ್ಕಾಗಿ ಇರ್ಲಿ ಸಿದ್ದಪ್ಪನ ಆ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನೋ ಒಂದು ಮಾತು ಹೇಳ್ಯಾರ, ನೆನಪಿಲ್ಲ ಅಂತ ಮಾಡಿಲ್ಲಗದ. ಇಲ್ಲೋಯಪ್ಪ, ಅದ್ಯಾಂಗ ನೆನಪಿರ್ತೈತಿ ನನಗೆ. ಈಗೇನ ಶಿವಾಪಂದ ಅಟ್ಟ ಆತದ, ಇನ್ನೋ ಹಬ್ಬದ ಐತತ್ ನೋಡ. ಯಾರ ಪರ್ಸಾಪಂದ ಇವ್ ಪರ್ಸಾಪ ಅಲ್ ಮತ್ತ ಅವರು ಅಲ್ಲ ಮತ್ ಪರ್ಸಾಪ ಅಂದ್ರ ಮತ್ತ ಪರ್ಸ ಮಾತಾರ ಅವ್ರು ತಿಳ್ಕೊಂಡಾರ. ಹೌದಿಲ್ಲ? ಅದಕ್ಕಾಗಿ ಇರ್ಲಿ ಸಿದ್ದಪ್ಪನ ಇನ್ನ ಕೆಲವೊಂದು ಮಾತುಗಳನ್ನ ಹೇಳಿದ್ರ ಅವ್ರು. ಏನ್ ಹೇಳ್ಯಾರು? ದಿವೋದಾಸ ಆಗಿರ್ತಕ್ಕಂತ ರಾಜ ಇದ್ದ. ಇಲ್ಲಿ ಬಂದ ನೋಡ ಗಣಪತಿ. ದಿವೋದಾಸ ರಾಜಾಗ ಮಕ್ಕಳಿದ್ರಕ್ಕೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಗಣಪತಿ ಗುಡಿ ಕಟ್ಟಿದ. ಆದ್ರೂ ಗಣಪತಿ ಮಕ್ಕಳ ಕೊಡ್ಲಿಲ್ಲ ಅಂತ ಹೇಳ್ತಾರ ಅವ್ರು. ಗುರುಗಳು ನಿಮ್ಗೊಂದು ಮಾತು ಹೇಳ್ತಾನ. ಏನಂತ? ದಿವೋದಾಸ ರಾಜ ಇದ್ದ. ರಾಜ ಅಂತೇಳಿ ಯಾರಿಗಂತಾರು? ಯಾರಿಗೆ? ಬಂಗಾರ ಅರಮನೆ, ಬಂಗಾರ ಮಂಚ ಮ್ಯಾಲ ಮಲ್ಕೋತಿದ್ದ, ಬಂಗಾರ ತಾಟಿನೊಳಗೆ ಊಟ ಮಾಡ್ತಿದ್ದ, ಬಂಗಾರ ಹೊಚ್ಚತ್ತಿದ್ದ, ಬಂಗಾರ ಹಾಸತ್ತಿದ್ದ. ಹೌದಾ? ಅಂತ ರಾಜ ಇದ್ದ. ಆದ್ರ ಅಂಗಾಲ್ ಹಚ್ಚಿ ಆಡ್ಲಾಕ ರಾಜನ ಮನ್ಯಾಗ ಕೂಸಿದ್ರಕ್ಕಿಲ್ಲ. ಒಪ್ಕೋತನ ಮಾತ. ಹೌದಲ್ಲ? ಒಬ್ಬ ಪ್ರಜೆಯ ಕನಸಿನಲ್ಲಿ ಗಣಪತಿ ಬಂದ ಹೇಳ್ತಾನ. ಏನ್ ಹೇಳ್ತಾನ? ದಿವೋದಾಸ ರಾಜ ಎಲ್ಲಿದ್ದಂದ್ರ, ಈಗ ನಾವು ಹಾಡ್ಲಕ್ಕೆ ಎಲ್ಲಿಗೆ ಬಂದಿವು? ಯಾವ್ರಿಗೆ? ತೇರದಾಳ ಗ್ರಾಮಕ್ಕೆ ಬಂದಿವು. ನಮ್ಮಪ್ಪ ದಿವೋದಾಸ ರಾಜ ಕಾಶಿಪಟ್ಟಣದಾಗಿದ್ದ. ಕಾಶಿಪಟ್ಟಣದಲ್ಲಿ ದಿವೋದಾಸ ರಾಜ ಇದ್ದ. ಅವಾಗ ಸಾಕಷ್ಟು ಶ್ರೀಮಂತಿಕೆ ಇತ್ತು, ಕರೆ ಮನ್ಯಾಗ ಅಂಗಾಲ ಚಾಡ್ಲಕ್ಕ ಕೂಸಿದ್ರಕ್ಕಿಲ್ಲ. ದಿನ ರಾಜ ಚಿಂತಿ ಮಾಡ್ತಿದ್ದ. ಹೌದಲ್ಲ? ಅವಾಗ ಒಬ್ಬ ಪ್ರಜೆ ಕನಸಿನಲ್ಲಿ ಗಣಪತಿ ಬಂದ ಹೇಳ್ತಾನ. ಏನ್ ಹೇಳ್ತಾನು? ಯಪ್ಪ ಚಿಂತಿ ಮಾಡಬೇಡ, ಇದೇ ಕಾಶಿ ಪಟ್ಟಣದಲ್ಲಿ ನಾನೊಂದು ಗುಡಿ ಕಟ್ಟಿಸ, ನಿನಗ ಮಕ್ಕಳ ಕೊಡ್ತಾನೆ ಅಂತಕ್ಕಂತ ಮಾತು ಹೇಳಿದಾಗ ಪ್ರಜೆ ಬಂದ ಮುಂಜಾನೆ ಆಯ್ತು. ರಾಜಾಗ ಹೇಳಿದ ಮಾತ, ನನ್ನ ಕನಸಿನಲ್ಲಿ ಬಂದ ಗಣಪತಿ ಹೇಳ್ಯಾನ, ರಾಜ ಈ ಕಾಶಿ ಪಟ್ಟಣದಾಗ ನಿನ್ನೊಂದು ಗುಡಿ ಕಟ್ಟ ಮಕ್ಕಳ ಕೊಡ್ತಾನ ಅಂತ ಹೇಳಿದಾಗ ಅವಾಗ ಇಡೀ ಪ್ರಜೆಗಳನ್ನೆಲ್ಲ ಕರೆದು ಏನ್ ಮಾಡಿದ? ದಿವೋದಾಸ ರಾಜ ಕಾಶಿ ಪಟ್ಟಣದಾಗ ಗುಡಿ ಕಟ್ಟಿದ. ಹೌದು. ಆಗಿನ ಕಾಲಕ್ಕೆ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಬಂಜತನ ಕಾಡ್ತಿತ್ತ. ಎಷ್ಟೋ ಮಂದಿಗೆ ಮಕ್ಕಳಿದ್ರಕ್ಕಿಲ್ಲ. ಹೌದು. ಕಾಶಿ ಪಟ್ಟಣದಾಗ ಗಣಪತಿ ಗುಡಿ ಕಟ್ಟಿಸಿ ಗಣಪತಿಯನ್ನ ದರ್ಶನ ಪಡ್ಕೊಳ್ಳೋಣ. ಏನಾಗೈತಿ? ಬೇಡದವ್ರಿಗೆ ಬೇಕಾದ ಕೊಟ್ಟ ಗಣಪತಿ. ಹೌದಾ? ಮಕ್ಕಳೆಲ್ಲರಿಗೆ ಮಕ್ಕಳ ಕೊಟ್ಟ, ಬಡತನ ಇದ್ದವ್ರಿಗೆ ಸಿರ್ತಾನ ಕೊಟ್ಟ, ಸೌಭಾಗ್ಯ ಇಲ್ದವ್ರಿಗೆ ಸೌಭಾಗ್ಯ ಕೊಟ್ಟ, ಎಲ್ಲಾರಿಗೂ ಮಕ್ಕಳ ಕೊಟ್ಟ. ಕರೆ ಗುಡಿ ಕಟ್ಟಿರ್ತಕ್ಕಂತ ರಾಜಾಗ ಮಾತ್ರ ಮಕ್ಕಳ ಕೊಡ್ಲಿಲ್ಲ. ಹೌದಲ್ಲ? ಅವಾಗ ಶೆಟ್ಟಿಗೆ ಬಂದ ರಾಜ ಏನ್ ಮಾಡ್ಯಾನ? ಅದಕ್ಕೆ ಹೇಳ್ತಾರ, ಏನಂತ? ಶೆಟ್ಟ ತನ್ನ ವೈರ್ಯತ, ಶಾಂತ ಪರರ ವೈರ್ಯತ. ಹೌದಾ? ನಾವು ಶೆಟ್ಟ ಮಾಡಿದ್ವಿ ಅಂದ್ರ ಮತ್ತೊಬ್ಬರಿಗೆ ಲಾಭ ಆಗ್ತದ. ನಾವು ಶಾಂತ ಇದ್ವಿ ಅಂದ್ರ ಮತ್ತೊಬ್ಬರಿಗೆ ನುಕ್ಸಾನ ಆಗ್ತದ. ಹೌದಲ್ಲ? ಯಾವತ್ತು ಮೂಗಿನ ತುದಿ ಮೇಲೆ ಸಿಟ್ಟಿರಬಾರ್ದು. ಹೌದಲ್ಲ? ಶೆಟ್ ಅನ್ನೋದು ಇತ್ತು ಅಂದ್ರ ಸುಟ್ಟು ಹಾಕ್ಬೇಕದನ್ನ. ಹೌದಲ್ಲ? ಯಾಕಂತ ಕೇಳಿದ್ರ ಶೆಟ್ ಅಂತಕ್ಕಂಥದ್ದು ಏನಕ್ಕೈತಿ? ರಾಜಾಗ ಬಂದ ದಿವೋದಾಸ ರಾಜಾಗ ಶೆಟ್ ಬಂದ್ ಏನ್ ಮಾಡ್ಯಾನ? ಶೆಟ್ ಬಂದ್ ಏನ್ ಮಾಡ್ತಾನು?
ಎಲ್ಲಾರಿಗೂ ಮಕ್ಕಳ ಕೊಟ್ಟಿ ಮಗನ ನನಗ ಯಾಕೆ ಕೊಡ್ಲಿಲ್ಲ? ನಿನ್ನ ಗುಡಿ ಕಟ್ಟಿದವನ ನನಗ ಮಕ್ಕಳ ಕೊಡ್ಲಿಲ್ಲ ಅಂದ ಬಳಕ ಹೌದೌದು ನಿನ್ನ ಗುಡಿ ಭೂಮಿ ಮೇಲೆ ಇರಬಾರ್ದು ಅಂತೇಳಿ ಏನ್ ಮಾಡ್ಯಾಲು? ರಾಜ ಆಗಿರ್ತಕ್ಕಂಥ ಗಣಪತಿ ಗುಡಿ ಕಿತ್ತು ಒಗದ್ ಬಿಟ್ಟ. ಹೌದೌದೌದು ಕಿತ್ತು ಒಗದ ಗಣಪತಿ ಶ್ರಾಪ ಕೊಟ್ಟ. ಏನು ಕೊಟ್ಟಲ್ಲ ಶ್ರಾಪ? ಹರಕಿ 12 ವರ್ಷ ಇರ್ತದ. ಹೌದಾ? 3 ಗಂಟೆಗೆ ಬಂದ ದಿಮ್ಮ ಹೊಡೆದ 12 ಗಂಟೆ ತಕ ಹಾಡ್ರ ಅಟ್ಟ ತಿರ್ದ ಉದಾರ ಪಗಾರ ಕೊಡ್ತಾರ. ಒಂದ್ ತಾಸ ಹಾಡಿ ಹೋದ್ರ ಕೊಡ್ತಾರನ? ಏನು ಮಂಗಲ್ ಮಾಡ್ರಿ ಕೊಡ್ತಾರ, ತಗೊಂಡ್ ಹೋಗ್ರಿ. ಕೊಡುದಿಲ್ಲ. ಹಂಗ ದಾಸ ರಾಜನ ಭಕ್ತಿ ಗಣಪತಿ ಇನ್ನೂ ಪರೀಕ್ಷೆ ಮಾಡವಿದ್ದ. ಹೌದೌದೌದು. ಆದ್ರೂ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ ಗಣಪತಿ ಗುಡಿ ಕಿತ್ತು ಒಗದ. ಅವಾಗ ಗಣಪತಿ ಕಾಶಿ ಪಟ್ಟಣಕ್ಕೆ ಶ್ರಾಪ ಕೊಟ್ಟ. ಏನಂತ ಕೊಟ್ಟಲ್ಲ? 12 ವರ್ಷ ಕಾಶಿ ಪಟ್ಟಣ ಏನಾಗ್ಬೇಕ? ಇದು ಸ್ಮಶಾನ ಆಗಿ ಬೀಳ್ ಅಂತ ಹೇಳಿ ಗಣಪತಿ ಶ್ರಾಪ ಕೊಟ್ಟ. ಹೌದು. 12 ವರ್ಷ ಕಾಶಿ ಪಟ್ಟಣ ಸ್ಮಶಾನ ಆಗಿ ಹೋಯ್ತು. ಕೊಕ್ಕನಾಕೊಂದ ಕಾಗಿ ಸಹಿತ ಸುಳು ಹಾಯ್ಲಿಲ್ಲ. ಹೌದಾ? ಸ್ಮಶಾನ ಅಂದ್ರೆ ಹೆಂಗಿರ್ತೈತಿ? ಹೆಂಗ ರನ್ನ 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 ಅಂತಿರ್ತೈತಿ. ಸ್ಮಶಾನ ರಣ 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 ಅಂತಿರ್ತೈತಿ. ಹೌದೌದೌದು. ಅಂತ ಸ್ಮಶಾನ ಆಗಿ ಹೋಯ್ತು ಕಾಶಿ ಪಟ್ಟಣ. ಕೈಲಾಸದೊಳಗೆ ಶಿವ ಪಾರ್ವತಿ ಇದ್ರು. ಹೌದು. ಸಂಚಾರ ಮಾಡ್ಕೋತ ಭೂಮಿಗೆ ಬಂದ್ರು. ಬಂದ್ ಏನ್ ಮಾಡ್ಯಾರು? ಎಲ್ಲಿ ಇಳ್ಕೋತಾರಂತ ಕೇಳಿದ್ರೆ ಕಾಶಿ ಪಟ್ಟಣದಲ್ಲಿ ಬಂದು ಇಳ್ಕೊಂಡ್ರು. ಅವಾಗ ಪಾರ್ವತಿ ಅನ್ನತ ಪರಮಾತ್ಮಗ ಏನಂತ? ಏ ಪತಿದೇವ ಪರಮಾತ್ಮ, ನನ್ನ ಸ್ವಾಮಿ ಪರಮಾತ್ಮ, ಎಂತ ಸ್ವರ್ಗ ಆಗಿರ್ತಕ್ಕಂಥ ಕೈಲಾಸದಾಗ ನೀನ ಇದ್ದು ಎಂತ ಸ್ಮಶಾನಕ್ಕ ನನ್ನ ಕರ್ಕೊಂಡು ಬಂದಿ. ಒಂದು ಕ್ಷಣ ಅಂದ್ರೆ ನನಗೆ ಇಲ್ಲಿ ಇರಾಕ್ ಆಗುದಿಲ್ಲ ಅಂದ್ರೆ ಪಾರ್ವತಿ ಅಂದಳು. ಅವಾಗ ಪರಮಾತ್ಮವನ್ನ ಮಾತು ಹೇಳ್ದ. ಏನಂತ? ಪಾರ್ವತಿ ದೇವಿ ಯಾಕಂತ ಕೇಳಿದ್ರ, ಯಾಕ್ರಿಪ್ಪ ನಿನಗೆ ಈ ಸ್ಮಶಾನ ಬ್ಯಾಡಾಗಿತ್ತು ಅಂದ್ರ ನೀ ಹೋಗ ಸ್ವರ್ಗಕ್ಕ, ನಾ ಬರುದಿಲ್ಲ ಅಂತ ಹೇಳಿದವ್. ಹೌದೌದೌದು. ಅದಕ್ಕೆ ಹೇಳ್ತಾರ ಏನಂತ? ಹೆಣ್ಣಿನ ಹಿರ್ತಾನಲ್ಲತ್ತ ಕ್ವಾನಿನ ಗಳೆ ಅಲ್ಲತ್ತ. ಹೌದಾ? ಹೌದಲ್ಲ? ಹೆಣ್ಣಿನ ಹಿರ್ತಾನಲ್ಲತ್ತ ಕ್ವಾನಿನ ಗಳೆ ಅಲ್ಲತ್ತ. ಹೌದೌದು. ಯಾಕಂದ್ರ ಬಸವಣ್ಣಾಗಿರ್ತಕ್ಕಂತ ಗಳೆ ಹೊಡೆದ್ರೆ ಗಳೆ ಹಿರತಾನ ಮಾಡುವಂತ 4 ಮಂದಿ ಒಳಗ ಧರ್ಮದ ಕಟ್ಟಿ ಮೇಲೆ ಕುಂತು ನಮ್ಮಪ್ಪ ಹೇಳ್ಕೊತಾರ ನೋಡ, ಕಾಲ ಮೇಲೆ ಕಾಲ್ ಹಾಕೋದ್ ಹಿಂಗ್ ಕೊತ್ತ ಹಿರ್ತಾನ ಮಾಡಿದ ಹಿರ್ತಾನ ಅದು ಹಿರ್ತಾನ. ಹೌದಾ? ನಾವ್ ಹಿರ್ತಾನ ಮಾಡ್ತೀವಿ, ನೀವ್ ಅದು ಬಂದಿರಿ ಮತ್ತ ತಲೆ ಮೇಲೆ ಸರಗ ತಗದ್ ನಡಿಗೆ ಸುತ್ತಿ ಆಟಾದ್ರ ಚಲೋ. ಹೌದಾ? ಈಗೆಲ್ಲ ಬ್ಯಾರೆ ಬೇರೆ ನಡ್ದಾವ್. ಹೇಗೆ ನಡ್ದಾವ್? ಇನ್ನ ಮುಂದೆ ಹೇಳದೈತೆ. ಹೌದೌದ. ಹೌದಿಲ್ಲ? ಅವಾಗ ಏನಾಯ್ತು ಅಂತ ಕೇಳಿದ್ರ ಶುದ್ಧಪ್ಪಣ್ಣ ಏನಾಗ್ಯದ ಬಸವಣ್ಣ? ಅವಾಗ ಪರಮಾತ್ಮ ಆಗಿರ್ತ ಪಾರ್ವತಿಗಂದ ನೀ ಹೋಗುವಂತಕ್ಕಿದ್ರ ಹೋಗು, ಹೋಗ, ನಾ ಬರುದಿಲ್ಲ ಅಂದ. ಅವಾಗ ಪಾರ್ವತಿ ಗಂಡನ ಬಿಟ್ಟು ಹೋಗ್ತಾಳೇನು? ಹಂಗ ಹೋಗ್ತಾಳ? ಹೋಗಲಿಲ್ಲ. ಪರಮಾತ್ಮ ಹೇಳ್ದ. ಏನಂತ ಹೇಳ್ದ? ಪ್ರತಿ ಒಬ್ಬ ಕಲಿಯುಗದಲ್ಲಿ ಇರ್ತಕ್ಕಂಥ ಪ್ರತಿ ಒಬ್ಬ ಮಾನವರಿಗೆ ಕಲಿಯುಗದೊಳಗ ಕೈಲಾಸ ಅನ್ನೋದು ಇದು ಕಾಶಿ ಪಟ್ಟಣ ಆಗುದೈತಿ. ಹೌದಾ? ನನ್ನ ವಾಸಸ್ಥಾನ ಇದೇ ಕಾಶಿ ಪಟ್ಟಣದಲ್ಲಿ ಐತಿ. ಐತಿ. ಪ್ರತಿ ಒಬ್ಬ ಮಾನವರು ಏನೇ ಒಂದು ಕಷ್ಟ ಏನಪ್ಪಾ ಅಂದ್ರೆ ಏನೇ ಒಂದು ತಪ್ಪು ಮಾಡಿದ್ರ, ಪಾಪ ಮಾಡಿದ್ರ, ಏನೇ ಒಂದು ಪಾಪವನ್ನ ಮಾಡಿದ್ರ, ಏನೇ ಒಂದು ಕರ್ಮವನ್ನ ಮಾಡಿದ್ರ ಈ ಕಾಶಿ ಪಟ್ಟಣದೊಳಗ ಕಾಲ ಇಟ್ಟವ್ರ ಕರ್ಮ ಸುಟ್ಟು ಹೋಗ್ಬೇಕಂದ. ಹೌದಾ? ಕಾಶಿ ಪಟ್ಟಣ ಕೈಲಾಸ ಆಗುದೈತಿ. ಐತಿ. ನಿನ್ನ ಮಾತು ಕೇಳಿ ನಾ ಬರುದಿಲ್ಲ ಅಂದ. ಇಲ್ಲಿ ಗುರುಗಳಿಗೆ ಒಂದು ಮಾತು ಹೇಳುದೈತಿ. ಏನ್ ಕೇಳೋಣ? ದೇವದಾಸ ರಾಜಾಗ ಯಾಕ ಗಣಪತಿ ಮಕ್ಕಳ ಕೊಡ್ಲಿಲ್ಲ ಅಂತ ಕೇಳಿದ್ರ ಕಾಶಿ ಪಟ್ಟಣ ಏನಾಗ್ಬೇಕಾಗಿತ್ತು? ಜರ ಕಡ್ತ ಗಣಪತಿ ಗುಡಿ ಕಿತ್ತು ಒಗಿತಿರ್ಕಿಲ್ಲ ಅಂದ್ರ, ಶಿವ ಪಾರ್ವತಿ ಬಂದ ಅಲ್ಲಿ ಇಳ್ತಿರ್ಕಿಲ್ಲ ಅಂದ್ರ ನಿಮ್ಮ ಅವ್ವನ ಮಾತ ನಮ್ಮಪ್ಪ ಕೇಳುತ್ತಿದ್ದಂದ್ರ, ಹೌದಲ್ಲ? ಹೌದಾ? ಕೇಳ್ತಿದ್ದಪ್ಪ ಅಂತಂದ್ರ ಕಾಶಿ ಪಟ್ಟಣ ಈಗ ಸದ್ಯಕ್ಕ ಕೈಲಾಸ ಇರ್ತಿರ್ಕಿಲ್ಲ. ಹೌದಾ? ಎಷ್ಟು ಪಾಯಿಂಟ್ ಐತ್ ನೋಡಿ ಇಲ್ಲಿ. ಹೌದಲ್ಲ? ಈಗ ಸದ್ಯಕ್ಕ ಕಾಶಿ ಪಟ್ಟಣ ಅನ್ನೋದು ಏನಕ್ಕಿತ್ತ? ಸಾದಾ ಸೀದಾ ಈಗ ಸದ್ಯಕ್ಕ ಊರ್ ಇರ್ತಿತ್ತ. ಆದ್ರೆ ಕಾಶಿ ಪಟ್ಟಣ ಹೋಗಿ ಕೈಲಾಸ ಆಗ್ಬೇಕಾದ್ರೆ ಕೈಲಾಸದಿಂದ ಸಾಕ್ಷಾತ್ ಪರಮಾತ್ಮನನ್ನ ಎಲ್ಲಿಪ್ಪ ಅಂತ ಕೇಳಿದ್ರೆ ಕಾಶಿ ಪಟ್ಟಣದೊಳಗ ಬಂದ್ ಇಳ್ಕೊಂಡಿರ್ತಕ್ಕಂತ ಜಾಗ ಅದು ಕೈಲಾಸ ಆಗಿರ್ತಕ್ಕಂಥದ್ದು ಕಾಶಿ ಪಟ್ಟಣ ಆಗೈತಿ. ಗಣಪತಿ ಆಗಿರ್ತಕ್ಕಂಥ ಏನಪ್ಪಾ ಅಂತ ಕೇಳಿದ್ರೆ ದಿವೋದಾಸ ರಾಜ್ಯನಿಂದ ಒಂದು ಕಾರಣವನ್ನ ಹುಡುಕಿ ಆ ಶಿವ ಪಾರ್ವತಿನ ತಂದ ಎಲ್ಲಿಪ್ಪ ಅಂತ ಕೇಳಿದ್ರ ಕಾಶಿ ಪಟ್ಟಣಕ್ಕೆ ಬಿಟ್ಟಾನಂತ ತಿಳ್ಕೊಂಡು ಕಾಶಿ ಪಟ್ಟಣ ಕೈಲಾಸ ಆಗೈತಿ. ಹೌದಾ? ಹೌದಲ್ಲ? ನೀ ಕೇಳತಕ್ಕಂತ ಪ್ರಶ್ನೆಗೆ ಉತ್ತರ ಕೊಟ್ಟಿನಿ. ಉತ್ತರ ಕುಲ್ಲ ಆಗ್ಯದ. ಮುಂದಿನ ಪಾಳಿಕ ಬರ್ಬೇಕಾರ ನಾ ಏನ್ ಕೇಳಿನ ತಲಿಯಾಗ ಲಕ್ಷ ಇಟ್ಟುಕೊಂಡ, ಹೌದಲ್ಲ? ಮುಂದಿನ ಪಾಳಿಕ ಬಂದ ಉತ್ತರ ಕೊಡು. ವಾರ ಆಗಿರ್ತಕ್ಕಂಥವು ಯಾರಿಂದ ಹುಟ್ಟ್ಯಾವು? ಮಂಗಳವಾರ ದಿವಸ ಅಟ್ಟ ನಿಮ್ಮವನ ಪೂಜೆ ಆಗಿತ್ತು. ಮಂಗಳವಾರ ಅಟ್ಟ ಜಳಕ ಮಾಡ್ರಿ, ಉಳಕಿದ್ದಿನ ಜಳಕ ಮಾಡಿದ್ರೆ ಇಲ್ಲೋ ಒಟ್ಟ ಬಾಳ ಬೇಡ. ಇವ್ ಎರಡೇ ಪ್ರಶ್ನೆಗೆ ಉತ್ತರ ಕೊಡ್ರಿ ಮುಂದೆ. ಹೌದಲ್ಲ? ಅದಕ್ಕೆ ಬಾಳ ಹಾಡಿ ಬಾಳ ಮಾತಾಡಿ ದೈವಕೊಜ್ಜುವಂತ ಅವಶ್ಯಕತೆ ಇಲ್ಲ. ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಮತ್ತೆ ಸರಜೋಡಿ ಕಲಾವಂತರ ಚಾನ್ಸ್ ಕೊಡು. ಏನ್ ಹಾಡ್ತಿ ಹಾಡು ಒಟ್ಟೆ. ಹೌದಲ್ಲ? ದಾಟಿ ಹೆಂಗ ಸಿದ್ದಪ್ಪನ ಹೆಂಗ್ರಿಪ್ಪ? ಕನ್ನಡ ಸಾಲಿಗೆ ಹೋಗುವಾಗ ಗೆಳತಿ ಸೈನಕ್ಕೆ ದರು ಮಾಡೇನ ಪ್ರೀತಿ, ಆ
ಸಾಲಿಗೆ ಹೋಗುವಾಗ ನಿನ್ನ ಗೆಳತರಿಗೆ ಗುರುತಾಗೈತೆ ಸಾಲೆ ಬಿಡುವ ಸಂಜೆ 5ಕ್ಕೆ ಬರತಿದ್ನ ನಿನ್ನ ನೋಡಾಕ ಸಾಲೆ ಬಿಡುವ ಸಂಜೆ 5ಕ್ಕೆ ಬರತಿದ್ನ ನಿನ್ನ ನೋಡಾಕ ನನ್ನ ಪಾತರಗೀತಿ ನಿನ್ನ ಗ್ಯಾಂಗ ನಾ ಮರಲಿ ನನ್ನ ಪಾತರಗೀತಿ ನಿನ್ನ ಗ್ಯಾಂಗ ನಾ ಮರಲಿ ಬಲ್ದಾದ ಹೊಟ್ಟೆ ಅಲ್ಲಾಗೆ ಬೆಳಬ್ಯಾಡಲೇಲ ಮರವಿಗಿ ಬಲ್ದಾದ ಹೊಟ್ಟೆ ಅಲ್ಲಾಗೆ ಬೆಳಬ್ಯಾಡಲೇಲ ಮರವಿಗಿ ನಡಿಬೇಕ ನಡಿಬೇಕ ನಡಿಬೇಕಲೇ ಬರಬಾಗೆ ಕಂದಾನೆ ನನಗ ದೇವರಾಗೆ ನಡಿಬೇಕಲೇ ಚಿರಬಾಗೆ ಗಂಡಾಲೆ ನನಗ ದೇವರಾಗೆ ಶುದ್ಧ ಇರ್ಬೇಕು ನಿನ್ನ ನಡಿಗೆ ನೋಡ ಬ್ಯಾಡ ಪುರುಷನ ತಿರುಗಿ ಆ ಪತಿಯ ಬಿಟ್ಟು ಪರ ಪುರುಷನ ನೋಡಿದ್ರ ಹೊಟ್ಟಾತಿನೇನೋ ನಾಯಾಗಿ ಬೀಳಬ್ಯಾಡ ನೀನು ದುಃಖಿಗೆ ತಿಳ್ಕೊಂಡ ನಡಿಯ ಮನಸ್ಸಿಗೆ ಬೀಳಬ್ಯಾಡ ನೀನು ದುಃಖಿಗೆ ತಿಳ್ಕೊಂಡ ನಡಿಯ ಮನಸ್ಸಿಗೆ ನಡಿಬೇಕ 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 ನೀ ಶಿರಮಾಗಿ ಗಂಡಾಲೆ ನಿನಗ ದೇವರಾಗಿ ನಡಿಬೇಕ ನೀ ಶಿರಮಾಗಿ ಗಂಡಾಲೆ ನಿನಗ ದೇವರಾಗಿ ಹೊಟ್ಟೆಯಲ್ಲಾಗೆ ಬೆಳಬ್ಯಾಡ ನೇಲು ಮರವಿಗಿ ಹೊಟ್ಟೆಯಲ್ಲಾಗೆ ಬೆಳಬ್ಯಾಡ ನೇಲು ಮರವಿಗಿ ನಡಿಬೇಕ ನಡಿಬೇಕಲೇ ತೆರಬಾಗೆ ಗಂಡಾಲೆ ನಿನಗ ದೇವರಾಗೆ ನಡಿಬೇಕಲೇ ತೆರಬಾಗೆ ಗಂಡಾಲೆ ನಿನಗ ದೇವರಾಗೆ ಮಾಡಿ ಎಟ್ಟಿ ಅನ್ನದ ಗಡಿಗೆ ಊಟಕ್ಕೆ ಕೊಡಲಿಲ್ಲ ಒಂದು ಕೊತ್ತಿಗೆ ಮಾಡಿದ್ದ ಕರ್ಮ ನಿನ್ನ ಬಿಡಲಿಲ್ಲ ಹೊಟ್ಟಿ ಬಂದಿರಿ ಬೇಕಾಗಿ ಏನಾಗ್ಯಾರ ಇವರು ಬೆಕ್ಕ ಬೆಕ್ಕ ಮಾಡಿಕೊಂಡ ಗಂಡಗ ಊಟಕ್ಕೆ ಕೊಡ್ಲಾರಕ್ಕಾಗಿ ಏನಾಗ್ಯಾರು ಬೆಕ್ಕಾಗಿ ಕೊಟ್ಟಿ ತನ್ನ ಮಕ್ಕಳನ್ನ ತಾನೇ ತಿನ್ನುವಂತ ಪ್ರಸಂಗ ಬಂದದ ಹೌದೌದೌದು ನಿಮಗೇನಾಗೈತ್ರಿ ಹಂಗ್ಯಾಕ್ ಮಾಡತ್ತೀರ ಭಗವಂತ ಕಮ್ಮಣ ಕಾಲು ಕೊಟ್ಟನವ ಹಾ ಕಾಲು ಕೊಡೋದು ಚಲೋ ಇಟ್ಕೊಂಡ್ ನಡ್ರಿ ಹೆಣ್ಣ ಮಾಡಿದ ಒಂದು ತಪ್ಪಿಗೆ ಹುಟ್ಟಿ ಬಂದಿ ನೀನು ಬೆಕ್ಕಾಗಿ ಎಲ್ಲ ಮಾಡಿದ ಒಂದು ತಪ್ಪಿಗೆ ಹೊಟ್ಟೆ ಬಂದಿದ್ದೀನಿ ಬೆಕ್ಕಾಗಿ ನಡಿಬೇಕ ನೀ ಶಿರಬಾಗಿ ಗಂಡಾನೆ ನಿನಗ ದೇವರಾಗಿ ನಡಿಬೇಕ ನೀ ಶಿರಬಾಗಿ ಗಂಡಾನೆ ನಿನಗ ದೇವರಾಗಿ ಹೊಟ್ಟೆ ಅಲ್ಲಾಗೆ ಬೆಳಬ್ಯಾಡ ನೇನು ಮರವಿಗಿ ಹೊಟ್ಟೆ ಅಲ್ಲಾಗೆ ಬೆಳಬ್ಯಾಡ ನೇನು ಮರವಿಗಿ ನಡಿಬೇಕ ನಡಿಬೇಕ ನಡಿಬೇಕಲೇ ತೆರಬಾಗೆ ಗಂಡಾನೆ ನಿನಗ ದೇವರಾಗಿ ನಡಿಬೇಕಲೇ ತೆರಬಾಗೆ ಗಂಡಾಲೆ ನಿನಗ ದೇವರಾಗಿ ಹುಕ್ಕೇರಿ ತಾಲೂಕ ಸುಲ್ತಾನಪುರ ಹೆಸರಾಗ್ಯದ ಹಡಕಿಗೆ ಆ ರಾಮಲಿಂಗ ಬಂದ ನೆನದು ಘಾಟ ಪ್ರಭೆ ದಂಡಿಗೆ ಬಸಮ್ಮ ಬೆಳಸಿ ಗಂಡಿಗೆ ಗಟ್ಟಿ ಇರ್ಬೇಕ ನಿಮ್ಮ ಗೊಂಡಿಗೆ ಬಸಮ್ಮ ಬೆಳಸಿ ಗಂಡಿಗೆ ಗಟ್ಟಿ ಇರ್ಬೇಕ ನಿಮ್ಮ ಗೊಂಡಿಗೆ ನೀನಲ್ಲ ಪಾತರಗೀತಿ ನಿನ್ನ ಗ್ಯಾಂಗ ನಾ ಮರಿಲಿ ನೀನ ಪಾತರಗೀತಿ ನಿನ್ನ ಗ್ಯಾಂಗ ನಾ ಮರಿಲಿ ಹೊಟ್ಟೆ ಅಲ್ಲಾಗೆ ಬೆಳಬ್ಯಾಡ ನೇನು ಮರವಿಗಿ